ನಮಸ್ಕಾರ ಸ್ನೇಹಿತರೆ, GPF ಒಂದು ಲಾಗಿನ್ ಆಗಿ GPF ಪೋರ್ಟಲ್ಗೆ ಲಾಗಿನ್ ಆಗುವುದರ ಮೂಲಕ ಮೊದಲು ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಲಾಗಿನ್ ಆಗುವುದರ ಮೂಲಕ ನಾವು ನಮ್ಮ GPF ಸ್ಟೇಟ್ಮೆಂಟ್ ಹೇಗೆ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ, ನಾನೀಗ ಕ್ರೋಮ್ ಆ್ಯಪ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ ಮತ್ತು ಸರ್ಚ್ನಲ್ಲಿ ನೀವು ಟೈಪ್ ಮಾಡಿಕೊಳ್ಳಿ ಅಕೌಂಟೆಂಟ್ ಜನರಲ್ A&E ಕರ್ನಾಟಕ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಿ. ಸೊ ಸರ್ಚ್ ರಿಸಲ್ಟ್ಸ್ ಅಲ್ಲಿ ನಿಮಗೆ ಎರಡೇ ಒಂದು ಸರ್ಚ್ ರಿಸಲ್ಟ್ಸ್ ಏನಿದೆ, ಅಕೌಂಟೆಂಟ್ ಜನರಲ್ A&E ಕರ್ನಾಟಕ https://agopublic.kar.nic.in ಈ ಒಂದು ಸರ್ಚ್ ರಿಸಲ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಪೇಜ್ ಬರುತ್ತದೆ. ದಿ AGANE ಪಬ್ಲಿಕ್ ಪೋರ್ಟಲ್ ಹ್ಯಾಸ್ ಮೂವ್ ಟು ಎ ನ್ಯೂ ಅಡ್ರೆಸ್ ಅಂತ ಇರ್ತದೆ. ಕೆಳಗಡೆ ಇಲ್ಲಿ ವೆಬ್ ಅಡ್ರೆಸ್ ಇದೆ ಮತ್ತು ವ್ಯೂ ಪೋರ್ಟಲ್ ಅಂತ ವಿಸಿಟ್ ಪೋರ್ಟಲ್ ಅಂತ ಇರ್ತದೆ. ವಿಸಿಟ್ ಪೋರ್ಟಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಅಕೌಂಟೆಂಟ್ ಜನರಲ್ A&E ಕರ್ನಾಟಕ ಅಂತ ನಿಮಗೆ ಇಂಟರ್ಫೇಸ್ ಪೇಜ್ ಬರುತ್ತದೆ. ಸೊ ಇದರಲ್ಲಿ ಗೆಜೆಟೆಡ್ ಎಂಟೈಟಲ್ಮೆಂಟ್ಸ್ ಪೆನ್ಷನ್ GPF ಅಂತ ಇರ್ತದೆ. GPF ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ GPF ಲಾಗಿನ್ ಅಂತ ಇಂಟರ್ಫೇಸ್ ಪೇಜ್ ಬರುತ್ತದೆ. ಸೊ ಇಲ್ಲಿ ನೀವು ಲಾಗಿನ್ ಆಗುವುದಕ್ಕೂ ಮೊದಲು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳಬೇಕು. ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳುವುದಕ್ಕಾಗಿ ರಿಜಿಸ್ಟರ್ಡ್ ಗ್ರೀನ್ ಕಲರ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಿಮಗೆ ನೀವು ರಿಜಿಸ್ಟರ್ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ನೋಡಿ ಸೆಲೆಕ್ಟ್ ಸೀರೀಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಸೀರೀಸ್ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ನ ಸೀರೀಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಶಿಕ್ಷಣ ಇಲಾಖೆ ಆಗಿದ್ದರೆ EDN ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ACC ನಂಬರ್ ನಲ್ಲಿ ನಿಮ್ಮ ಒಂದು GPF ನಂಬರ್ ಅನ್ನ ಟೈಪ್ ಮಾಡಿಕೊಳ್ಳಿ. DOB ಅಂದ್ರೆ ಡೇಟ್ ಆಫ್ ಬರ್ತ್, ಈ ಒಂದು ಬಾಕ್ಸ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಫಿಲ್ ಮಾಡಿ ಮತ್ತು ಕ್ಯಾಪ್ಚಾ ಬಾಕ್ಸ್ ನಲ್ಲಿ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನ ಎಂಟರ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು GPF ಡೀಟೇಲ್ಸ್ ಎಲ್ಲ ಇಲ್ಲಿ ಆಟೋಪೇಚ್ ಆಗುತ್ತದೆ. ನಿಮ್ಮ ನೇಮ್ ಶೋ ಆಗ್ತಿರುತ್ತೆ ಮತ್ತು ನಿಮ್ಮ GPFಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ ಶೋ ಆಗ್ತಿರುತ್ತೆ. ನಿಮ್ಮ KGID ನಂಬರ್ ಇದೆಲ್ಲ ಆಟೋಪೇಚ್ ಆಗುತ್ತೆ. ಇನ್ನು ನೀವು ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು DDO ಕೋಡ್ಗಳನ್ನು ಎಂಟರ್ ಮಾಡಿ ಮತ್ತು ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಕ್ಯಾಪ್ಚಾ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಮತ್ತು ಸಬ್ಮಿಟ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಈ ರೀತಿ ನಿಮಗೆ ಇಲ್ಲೊಂದು ಪಾಪ್ ಪೇಜ್ ಬರುತ್ತದೆ. ಪ್ಲೀಸ್ ಚೆಕ್ ಯುವರ್ ಮೇಲ್ ಆ್ಯಂಡ್ ಮೊಬೈಲ್ SMS ಫಾರ್ ಪಾಸ್ವರ್ಡ್ ಅಂತ ಬರುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ವಿಳಾಸಕ್ಕೆ ಪಾಸ್ವರ್ಡ್ ಒಂದು ಬಂದಿರುತ್ತದೆ. ಸೊ ನೀವೇನು ಮಾಡಬೇಕು, ಈಗ GPF ಲಾಗಿನ್ ಪೇಜಲ್ಲಿ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಡಿಪಾರ್ಟ್ಮೆಂಟ್ನ ಸೀರೀಸನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. EDN ಸೆಲೆಕ್ಟ್ ಮಾಡ್ಕೊಳ್ತೇನೆ, ಎಜುಕೇಷನ್ ಡಿಪಾರ್ಟ್ಮೆಂಟು, ಮತ್ತು GPF ಅಕೌಂಟ್ ನಂಬರ್ನಲ್ಲಿ ನಮ್ಮ GPF ಅಕೌಂಟ್ ನಂಬರನ್ನು ಎಂಟರ್ ಮಾಡಬೇಕು. ಮತ್ತಿಲ್ಲಿ ಪಾಸ್ವರ್ಡ್ ಸ್ಥಳದಲ್ಲಿ ನಿಮಗೆ ಬಂದಿರತಕ್ಕಂಥ SMS ಬಂದಿರುತ್ತದೆ, ಪಾಸ್ವರ್ಡ್ನ SMS, ಮತ್ತು ನಿಮಗೆ ಮೇಲ್ನಲ್ಲಿಯೂ ಕೂಡ ಪಾಸ್ವರ್ಡ್ ಬಂದಿರುತ್ತದೆ. ಅದನ್ನು ಪಾಸ್ವರ್ಡ್ ಬಾಕ್ಸಲ್ಲಿ ಟೈಪ್ ಮಾಡಿ. ಕೊಟ್ಟಿರೋ ಕ್ಯಾಪ್ಚಾವನ್ನು ಈ ಕ್ಯಾಪ್ಚಾ ಬಾಕ್ಸಲ್ಲಿ ಟೈಪ್ ಮಾಡಿ. ಲಾಗಿನ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬಹುದು, ನೀವು ಲಾಗಿನ್ ಆದ್ಮೇಲೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ಬರ್ತದೆ. ಇದರಲ್ಲಿ ಇದರಲ್ಲಿ GPF ಆಲ್ ಅಥರೈಸೇಷನ್ ಅಂತ ಇರ್ತದೆ ಮತ್ತು GPF ಎನ್ಯುವಲ್ ಸ್ಟೇಟ್ಮೆಂಟ್ ಅಂತ ಇರ್ತದೆ ಮತ್ತು ವೆಲ್ಕಮ್ ಅಂತ ನಿಮ್ಮ ನೇಮ್ ಮತ್ತು ನಿಮ್ಮ GPF ಅಕೌಂಟ್ ನಂಬರ್ ಇಲ್ಲಿ ಶೋ ಆಗ್ತಿರುತ್ತೆ. ಲಾಗೌಟ್ ಬಟನ್ ಇದೆ ಮತ್ತು ಇಲ್ಲಿ ನೀವು GPF ಎನ್ಯುವಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಎರರ್ ತೋರಿಸ್ತಾ ಇದೆ ಮತ್ತು ಇಲ್ಲಿ GPF ಆಲ್ ಅಥರೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ಯಾವುದೇ ರೀತಿಯ ಒಂದು ಸ್ಟೇಟ್ಮೆಂಟ್ ತೋರಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸ್ಟೇಟ್ಮೆಂಟ್ ಅಪ್ಡೇಟ್ ಮಾಡಲಾಗುತ್ತೆ. ಅಂದ್ರೆ ಮೊದಲಿಗೆ ನಾವು ಈ ಒಂದು GPF ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ನಾವು ನಮ್ಮ ಸ್ಟೇಟ್ಮೆಂಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಇದಿಷ್ಟು ನಾವು GPF ಅಕೌಂಟ್ಗೆ ನಾವು GPF ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂತಹ ವಿಧಾನ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.